ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತಂದಿದ್ದೇವೆ. ಸರ್ಕಾರದ ಭ್ರಷ್ಟಾಚಾರ ಹಗರಣ ಪ್ರಕರಣವನ್ನ ಬಯಲಿಗೆಳೆಯುವ ಕವರ್ ಸ್ಟೋರಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತಿರುವ ಆಹಾರ ಭ್ರಷ್ಟರ ವಿರುದ್ಧವೂ ಕಾರ್ಯಾಚರಣೆ ನಡೆಸುತ್ತಿದೆ. 15 ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರ ಕೆಲವು ಡೇಂಜರಸ್ ಕಲರ್ಗಳನ್ನ ಆಹಾರದಲ್ಲಿ ಬಳಕೆ ಮಾಡುವುದನ್ನ ನಿಷೇಧ ಮಾಡಿತು. ಅದರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದ ಕವರ್ ಸ್ಟೋರಿ ತಂಡ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಡೇಂಜರಸ್ ಕಲರ್ಗಳನ್ನ ಹಾಕುವುದನ್ನ ಸಾಕ್ಷಿ ಸಮೇತ ತೋರಿಸಿತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈ ದಂಧೆ ಇನ್ನೂ ಅವ್ಯವಹತವಾಗಿ ನಡೆಯುತ್ತಿರೋದನ್ನ ನಾವಿವತ್ತು ನಿಮಗೆ ತೋರಿಸ್ತಿದ್ದೇವೆ. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುತ್ತೆ. ಹೀಗಾಗಿ ಬೆಂಗಳೂರಿನ ಕೆಲವು ಹೋಟೆಲ್ಗಳಲ್ಲೂ ವಿಷಕಾರಿ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡುತ್ತಿದ್ದನ್ನ ಪತ್ತೆ ಹಚ್ಚಿದ ನಾವು ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತಿದ್ದ ಕೆಮಿಕಲ್ ಬಳಕೆಯ ಬಗ್ಗೆ ಮಾಹಿತಿ ಪಡೆದುಕೊಂಡ್ವಿ. ಅದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಡೇಂಜರಸ್ ಕಲರ್ಗಳನ್ನು ಬಳಕೆ ಮಾಡುತ್ತಿರುವುದು ಗದಗ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಅನ್ನುವ ಅಂಶ ನಮ್ಮ ಗಮನಕ್ಕೆ ಬಂತು. ಈ ದಂಧೆಯನ್ನ ಪತ್ತೆ ಹಚ್ಚಲು ನಮ್ಮ ತಂಡ ಮೊದಲು ಹೋದದ್ದು ಗದಗ ಜಿಲ್ಲೆಗೆ. ಕೆಂಪು ಕಬಾಬ್, ರೆಡ್ ಚಿಲ್ಲಿಯಲ್ಲಿ ಹದವಾಗಿ ಬೆಂದಿರೋ ಶವರ್ಮಾ, ಬಾಯಲ್ಲಿ ನೀರು ತರಿಸೋ ಗೋಬಿ ಮಂಚೂರಿ ನೋಡ್ತಿದ್ರೆ ಒಂದೆರಡು ಪ್ಲೇಟ್ ತಿಂದು ಬಿಡೋಣ ಅಂತ ಅನಿಸುತ್ತೆ. ಆದ್ರೆ ತಿನ್ನೋಕೆ ಮುಂಚೆ ಸ್ವಲ್ಪ ನಾವು ಹೇಳೋದು ಕೇಳಿಬಿಡಿ. ಇದರಲ್ಲಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡುವ ಡೇಂಜರಸ್ ಕೆಮಿಕಲ್ಸ್ ಮಿಕ್ಸ್ ಆಗಿವೆ ಅನ್ನೋದನ್ನ ಮರೆಯಬೇಡಿ. ಬೆಳ್ಳಗಿರೋದಲ್ಲ ಹಾಲಲ್ಲ, ಕಲರ್ಫುಲ್ ಆಗಿ ಕಾಣೋ ಆಹಾರ ಪದಾರ್ಥಗಳೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನ ತಿಳಿದುಕೊಂಡು ಬಿಡಿ. ವೀಕ್ಷಕರೇ, ಭಾರತೀಯರಿಗೆ ಆಹಾರ ಕೇವಲ ತಿನ್ನೋ ವಸ್ತುವಲ್ಲ, ಅದೊಂದು ಪದ್ಧತಿ, ಜೀವನ ಕ್ರಮ. ಅನ್ನವನ್ನ ನಾವು ದೇವರಿಗೆ ಹೋಲಿಸ್ತೇವೆ. ಅಂದ್ರೆ ನಾವು ಅನ್ನಕ್ಕೆ ಕೊಡುವ ಮಹತ್ವ ಅಂಥದ್ದು. ಆದ್ರೆ ಅದೇ ಅನ್ನದಲ್ಲಿ ವಿಷ ಹಾಕಿ ಅದನ್ನೇ ಜನರಿಗೆ ತಿನ್ನಿಸುವ ಪ್ರವೃತ್ತಿಯನ್ನ ನಮ್ಮ ವ್ಯಾಪಾರಿಗಳು ಮಾಡ್ತಿದ್ದಾರೆ. ಅಂದ್ರೆ ಕೊಲ್ಲಬೇಕು ಅನ್ನುವ ಉದ್ದೇಶವಲ್ಲ, ಆದ್ರೆ ಇದನ್ನ ತಿಂದ್ರೆ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವ ಅರಿವಿದ್ದು ಅದನ್ನ ತಿನ್ನಿಸುವ ಪ್ರಯತ್ನವನ್ನ ಕೆಲ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ತಿನ್ನುವ ವಸ್ತುವಿಗೆ ಕಲರ್ ಸ್ವರೂಪಿ ಹಾಲಾಹಲವನ್ನ ಎಗ್ಗಿಲ್ಲದೆ ಬಳಸಲಾಗ್ತಿದೆ. ಅಷ್ಟೇ ಅಲ್ಲದೆ ಮಾರ್ಕೆಟ್ನಲ್ಲಿ ಖುಲ್ಲ ಪಾಯ್ಸನ್ ಕಲರ್ ಮಾರಾಟ ಮಾಡಲಾಗ್ತಿದೆ. ಎಸ್ ವೀಕ್ಷಕರೇ, ಜನರ ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಮತ್ತು ಕಬಾಬ್ಗಳಲ್ಲಿ ಕಲರ್ ಬಳಸುವಂತಿಲ್ಲ ಅನ್ನುವ ಆದೇಶ ಮಾಡಿತು. ಮನುಷ್ಯನ ದೇಹಕ್ಕೆ ಆ ಕಲರ್ ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ ಅಂತ ವಿವರಣೆ ನೀಡಿದ್ವಿ. ವೀಕ್ಷಕರೇ, ನಾನೀಗ ಒಂದು ಬಾಟ್ಲ್ ತೊಗೊತೀನಿ ನೋಡಿ. ನೀರು ಎಷ್ಟು ಶುಚಿಯಾಗಿದೆ ಮತ್ತು ಎಷ್ಟು ಬಿಳಿಯಾಗಿದೆ. ಗೋಬಿ ಮಂಚೂರಿ ಮತ್ತು ಕಬಾಬ್ ಬಳಸ್ತಾರಲ್ಲ ಡೈಲಿ, ಆ ಕೆಮಿಕಲನ್ನು ನಾನು ಇವಾಗ ಹಾಕ್ತೀನಿ ನೋಡಿ. ನೀರು ಯಾವ ಪ್ರಮಾಣದಲ್ಲಿ ಯಾವ ಕಲರ್ ತಿರುಗುತ್ತೆ ಅಂತ ನೋಡಿ ವೀಕ್ಷಕರೇ. ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನೋಡಿ, ಯಾವ ಮಟ್ಟಕ್ಕೆ ತಿರುಗ್ತಾ ಇದೆ ಅಂತೇಳಿ ನೋಡಿ. ಇದೆಲ್ಲ ಸ್ಪ್ರೆಡ್ ಆಗ್ತಿದೆಯಲ್ಲ, ಇದೆಲ್ಲವೂ ಕೂಡ ಕೆಮಿಕಲ್. ಕೆಂಪು ಕಲರ್ ಆಯಿತು. ಈಗ ಲೆಮನ್ ಯೆಲ್ಲೋ ಅನ್ನುವಂತಹ ಮತ್ತೊಂದು ಕಲರ್ ಕೂಡ ಇದೆ. ಇದನ್ನು ಕೂಡ ಗೋಬಿ ಮಂಚೂರಿ ಮತ್ತು ಕಬಾಬ್ಗೆ ಬಳಸ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಲೆಮನ್ ಯೆಲ್ಲೋ ಅನ್ನುವಂತಹ ಒಂದು ಕಲರನ್ನು ಹಾಕ್ತೀನಿ ನೋಡಿ. ನೋಡಿ ಹಾಕಿರೋದೇ ಸ್ವಲ್ಪ ನೋಡಿ. ನೋಡಿ ಈಗ ಸ್ಪ್ರೆಡ್ ಆಗ್ತಿದೆಯಲ್ಲ, ಇದೆಲ್ಲವೂ ಕೂಡ ಕೆಮಿಕಲ್. ಇದನ್ನು ಈಗ ಒಂದು ಸ್ವಲ್ಪ ಕೈಗೆ ನಾನು ನೀರು ಹಾಕ್ಕೊತೀನಿ ನೋಡಿ. ಇದನ್ನು ತೊಳೆಯೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ನೋಡಿ ವೀಕ್ಷಕರೇ. ನೋಡಿ ಯಾವ ರೀತಿ ಜಿಡ್ಡಿದೆ ನೋಡಿ, ಎಷ್ಟು ಕೆಮಿಕಲ್ ಮಿಕ್ಸ್ ಮಾಡಿರಲ್ಲ ಈ ಕಲರ್ ಬರೋದಕ್ಕೆ ನೋಡಿ ವೀಕ್ಷಕರೇ. ನಮ್ಮ ಈ ಪ್ರಯತ್ನದಿಂದ ಬೆಂಗಳೂರಿನಲ್ಲಿ ಕಲರ್ ಬಳಕೆ ಕೊಂಚ ಇಳಿಮುಖವಾಗಿದೆ. ಅಧಿಕಾರಿಗಳು ಆಗಾಗ್ಗೆ ದಾಳಿ ಮಾಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಆದರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ.
ಗದಗ ಜಿಲ್ಲೆಯಲ್ಲಿ ಹಲವಾರು ಫುಡ್ ರೆಸ್ಟೋರೆಂಟ್ಗಳಿಗೆ ಭೇಟಿ ನೀಡಿದ ನಮಗೆ ಡೇಂಜರಸ್ ಕಲರ್ ಬಳಸುವ ಪ್ರವೃತ್ತಿ ಎಲ್ಲಿಯೂ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಮಾರುಕಟ್ಟೆಗಳಲ್ಲಿ ತಿನಿಸುಗಳಿಗೆ ಕಲರ್ ಬರುವ ವಿಷಕಾರಿ ವಸ್ತುಗಳು ರಾಜಾರೋಷವಾಗಿ ಮಾರಾಟವಾಗ್ತಿದೆ. ಅದೇ ವಸ್ತುಗಳನ್ನು ಬಹುತೇಕ ವ್ಯಾಪಾರಸ್ಥರು ಬಳಸಿ ಜನರಿಗೆ ತಿನ್ನಿಸುತ್ತಿದ್ದಾರೆ. ಜನರ ಒಂದು ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡೋಣ ಅನ್ನುವಂಥ ಒಂದು ಸರ್ಕಾರದ ಜೊತೆ ಕೈ ಜೋಡಿಸೋಣ, ಸರ್ಕಾರ ಆದೇಶವನ್ನು ಪಾಲನೆ ಮಾಡೋಣ ಅನ್ನುವಂಥ ಉದ್ದೇಶದಿಂದ ನಾವು ಬಣ್ಣ ಹಾಕೋದನ್ನು ಬಿಟ್ಟಿದ್ದೇವೆ. ಆದರೆ ಇತ್ತೀಚಿನ ನಿರ್ಮಾಣದೊಳಗೆ ಇದು ಕಾರ್ಪುಡಿ ಆಗಿರ್ಬೋದು, ಬೇರೆ ಬೇರೆ ಅಂದರೆ ಕಾರ್ಪುಡಿ ಒಳಗೆ ನೋಡಿರಿ, ಉತ್ತರ ಕರ್ನಾಟಕದೊಳಗೆ ಕಾರ್ಪುಡಿ ಒಳಗೆ ಬಣ್ಣ ಇದ್ದರೆ ನಾವು ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನ ಖಾರ ಹೆಚ್ಚು ತಿಂತಾರೆ. ಇದನ್ನು ಖಾರ ಹೆಚ್ಚು ಕಾಣಲಿ, ಕೆಂಪು ಕಾಣ್ರೆ ಇದು ಖಾರ ಇರುತ್ತೆ ಅನ್ನುವಂಥ ಉದ್ದೇಶ ಇವತ್ತು ಉತ್ತರ ಕನ್ನಡದ ಜನರದಿದೆ. ಅದರಲ್ಲಿ ಬಣ್ಣ ಮಿಕ್ಸ್ ಮಾಡಿ ಇವತ್ತೇನು ಮಾರಾಟ ಮಾಡ್ತಿದಾರೆ ಕ್ರೀಮ್ ರೆಡ್ ಮೇಲೆ, ಅದರಾಗ ಕಲರ್ ಹಾಕ್ತಾರೆ. ಇದನ್ನೆಲ್ಲ ಸರ್ಕಾರ ನಿಷೇಧ ಮಾಡಬೇಕು. ಮೊದಲು ಯಾರು ಬಣ್ಣ ಹಾಕಿ ಮಾರಾಟ ಮಾಡ್ತಿದಾರೆ ಅದನ್ನು ಮೊದಲು ನಿಷೇಧ ಆದ್ರೆ ಮಾತ್ರ ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಇದೆ. ಬಹಿರಂಗವಾಗಿಯೇ ಮಾರಾಟವಾಗ್ತಿದೆ ವಿಷಕಾರಿ ಬಣ್ಣ. ಖಾರದ ಖಾದ್ಯಗಳು ಗದಗ ಜಿಲ್ಲೆಯಲ್ಲಿ ಸಾಮಾನ್ಯವಾದವು. ಖಾರ ಇಲ್ಲದೆ ಊಟ ಮುಟ್ಟಲ್ಲ ಅನ್ನುವಷ್ಟು ಮಟ್ಟಿಗೆ ಇಲ್ಲಿನ ಜನ ಖಾರದ ಖಾದ್ಯಗಳಿಗೆ ಮನ್ನಣೆ ನೀಡ್ತಾರೆ. ಖಾರದ ಖಾದ್ಯಗಳಿಗೆ ಕಲರ್ ಚೆನ್ನಾಗಿ ಕಾಣಿಸಲು ಒಂದಷ್ಟು ಬ್ಯಾಂಡ್ ಕೆಮಿಕಲ್ಸ್ಗಳನ್ನ ಇಲ್ಲಿ ಬಳಸಲಾಗ್ತಿದೆ. ಆ ಸತ್ಯವನ್ನ ಕಂಡುಹಿಡಿಯಲು ಕವರ್ ಸ್ಟೋರಿ ತಂಡ ಹುಡುಕಾಟ ನಡೆಸಿದೆ. ಖಡಕ್ ರೊಟ್ಟಿ, ಖಾರ ಚಟ್ನಿ ಇವೆರಡು ಉತ್ತರ ಕರ್ನಾಟಕದ ಟ್ರೇಡ್ ಮಾರ್ಕ್. ಖಾರದ ಪುಡಿ ಇಲ್ಲದೆ ಉತ್ತರ ಕರ್ನಾಟಕದಲ್ಲಿ ಅಡುಗೆಯೇ ಬೇಯಲ್ಲ. ಇಂತಹ ಖಾರದ ಪುಡಿಗೆ ಡೆಡ್ಲಿ ಕಲರ್ ಬಳಸಲಾಗ್ತಿದೆ. ಗಟ್ಟಿ ಜನರ ಆಹಾರವನ್ನ ವಿಷವನ್ನಾಗಿ ಮಾಡಲಾಗ್ತಿದೆ. ಇಡೀ ರಾಜ್ಯದಲ್ಲಿನೇ ಅಂದರೆ ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದವರು ನಾವು ಅಡುಗೆಗೆ ಖಾರ ಇಲ್ದನ ಒಣ ಖಾರ ಇಲ್ದನ ನಾವು ತಿನ್ನಂಗಿಲ್ಲ. ಅಂದರೆ ನಾವು ಖಾರ ಹೆಚ್ಚಿಗೆ ಅಂತ ತಿಂತೀವಿ. ಭಾಳಷ್ಟು ಜನ ನಾವು ಖಾರ ಇಲ್ಲಾರ್ದನ ಊಟನೇ ಮಾಡೋಂಗಿಲ್ಲ. ನಮಗದು ಊಟಕ್ಕೆ ಖಾರ ಬೇಕೇ ಬೇಕು. ಹಾಗಾಗಿ ಈ ಭಾಗದ ಜನರಿಗೆ ಕ್ಯಾನ್ಸರ್ ರೋಗ ಭಾಳಷ್ಟು ಪೀಡಿಸಂತಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಕಲರ್ ಮತ್ತು ಕೆಮಿಕಲ್ ಮಿಕ್ಸ್ ಮಾಡೋದು ಪರಿಣಾಮವಾಗಿ ಈ ಕ್ಯಾನ್ಸರ್ ಬರ್ತೈತಿ. ಮತ್ತು ಸರ್ಕಾರ ಮತ್ತು ಫುಡ್ ಅಧಿಕಾರಿಗಳು ಏನು ಈ ಫುಡ್ ಇನ್ಸ್ಪೆಕ್ಟರ್ ಹಿಂಗಂತ ನಾವು ಅಧಿಕಾರಿಗಳು ಅಂತೀವಲ್ಲ, ಇವರು ಕಾಟಾಚಾರಕ್ಕೆ ಈ ಎಗ್ ರೈಸ್ ಅಂಗಡಿಯವ್ರಿಗೆ, ಗೋಬಿ ಮಂಚೂರಿ ಅಂಗಡಿಯವ್ರಿಗೆ ತಡೆಯುವಂಥ ಕೆಲಸ ಮಾಡ್ಯಾರ. ಆದ್ರೆ ಇದು ಒಂದು ದೊಡ್ಡದ ಅವ್ಯಾತವಾದ ದಂಧೆ ಐತೆ. ಅಂದ್ರೆ ಈ ಬಿಳೆ ಮೆಣಸಿ ಪುಡಿ ತೊಗೊಂಬಂದು ಅದಕ್ಕೆ ಈ ಕಲರ್ಗಳನ್ನು ಮಿಕ್ಸ್ ಮಾಡಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅಡುಗೆ ಮಾಡಲು ಖಾರ ಬೇಕೇ ಬೇಕು. ಖಾರವಾಗಿದ್ರೇನೆ ಊಟದ ಕದರ್ ಅನ್ನೋದು ಉತ್ತರ ಕರ್ನಾಟಕದ ಜನರ ಅಭಿಪ್ರಾಯ. ಉತ್ತರ ಕರ್ನಾಟಕದ ಊಟ ಪದ್ಧತಿಯಲ್ಲಿ ಖಾರಕ್ಕೆ ವಿಶೇಷ ಸ್ಥಾನ. ಆದರೆ ಇಂತಹ ಆಹಾರಕ್ಕೂ ಕಲಬೆರಕೆ ಕಂಟಕ ಎದುರಾಗಿದೆ. ಕಲರ್ ಅನ್ನೋ ಹಾಲಹಲವನ್ನ ಸಲೀಸಾಗಿ ಮಿಕ್ಸ್ ಮಾಡಲಾಗ್ತಿದೆ. ಗದಗ ಜಿಲ್ಲೆಯಲ್ಲಿ ಖಾರದ ಪುಡಿಯ ಮಿಕ್ಸಿಂಗ್ ದಂಧೆ ಜೋರಾಗಿ ನಡೀತದೆ. ಕಲರ್ ಮಾರಾಟವು ಯಾರ ಭಯವಿಲ್ಲದೆ ನಡೀತಿದೆ ಅನ್ನೋದನ್ನ ಪತ್ತೆ ಹಚ್ಚಲು ನಾವು ಹುಡುಕಾಡಿದ್ವಿ. ಗದಗ ನಗರದಲ್ಲಿ ಎಲ್ಲೆಲ್ಲಿ ಬ್ಯಾಂಡ್ ಕಲರ್ ಅನ್ನ ಮಾರಾಟ ಮಾಡ್ತಾರೆ ಅಂತ ಹುಡುಕಾಟ ನಡೆಸಿದ್ವಿ. ಒಂದಷ್ಟು ಅಂಗಡಿಗಳ ಪಟ್ಟಿ ಮಾಡಿಕೊಂಡು ಆ ಅಂಗಡಿಗಳಿಗೆ ಹೋದ್ವಿ. ಪ್ರತಿಷ್ಠಿತ ಅಂಗಡಿಯಲ್ಲಿ ಖಾರಕ್ಕೆ ಬೆರೆಸೋ ಡೆಡ್ಲಿ ಡೇಂಜರಸ್ ಕಲರ್ ಮಾರಾಟವಾಗ್ತಿದೆ ಅಂತ ನಮ್ಮ ತಂಡ ಪತ್ತೆ ಹಚ್ಚಿತ್ತು. ಆ ಅಂಗಡಿಗೆ ಹೋದ್ವಿ. ಡೆಡ್ಲಿ ಡೇಂಜರ್ ಪ್ಯಾಕೆಟ್ ಕೈಗೆ ಕೊಟ್ಟ. ಇದು ಫುಡ್ಗೆ ಹಾಕೋ ಕಲರ್ ಅಲ್ಲ, ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಫುಡ್ಗೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಿದ. ಅಕ್ಷರಶಃ ಯಾವುದೋ ಲೋಕಲ್ ಬ್ರ್ಯಾಂಡ್ ಕಲರ್ ಇದು. ಗದಗದಾದ್ಯಂತ ಇದು ಎಗ್ಗಿಲ್ಲದೆ ಮಾರಾಟವಾಗ್ತಿದೆ. ಮುಂಬೈ ಮೂಲದ ಕಂಪನಿಯೊಂದು ಜೈ ಹಿಂದ್ ಕಲರ್ ಕೋ ಅನ್ನೋ ಹೆಸರಿನಲ್ಲಿ ವಿಷಕಾರಿ ಕೆಮಿಕಲ್ ಮಾರಾಟ ಮಾಡಲಾಗ್ತಿದೆ. 150 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಖರೀದಿ ಮಾಡಿಕೊಂಡು ಹೋದ್ವಿ. ಈ ರೀತಿ ಖಾರದ ಪುಡಿ ಏನು ಕಲರ್ ಪೇಡ್ ಆಗಿರುತ್ತೆ, ಈ ರೀತಿಯ ಖಾರದ ಪುಡಿಯನ್ನು ಕಲರ್ ಮಿಕ್ಸ್ ಮಾಡಿ ಕಲರ್ಫುಲ್ ಆಗಿರೋ ಖಾರವನ್ನು
ತಯಾರು ಮಾಡುವಂತಹ ಒಂದು ಮಾರ್ಕೆಟ್ ಎಗ್ಗಿಲ್ಲದೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.